ಬಂಗಾರಪೇಟೆ ಶಾಸಕರು ನಮ್ಮ ಸ್ನೇಹಿತರು ಕಾಂಗ್ರೆಸ್ ಪಕ್ಷದ ಶಾಸಕರು 3 ಸಾರಿ ಶಾಸಕರಾಗಿದ್ದಾರೆ. ನಂಜೇಗೌಡರು ಬಂಗಾರಪೇಟೆ ತಾಲೂಕಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಕೊಟ್ಟು ಸಹಕಾರ ಮಾಡಿದ್ದಾರೆ. ನಮ್ಮ ಅಭ್ಯರ್ಥಿಯನ್ನು ಸೋಲಿಸೋದಕ್ಕೆ ಅನ್ನೋದು ನಾನು ಪ್ರಜಾವಾಣಿ ನೋಡಿದೆ, ಲೈವ್ ಅಲ್ಲೂ ಕೂಡ ನಾನು ನೋಡಿದೆ. ನಾನು ಒಂದು ಮಾತನ್ನ ರಿಕ್ವೆಸ್ಟ್ ಮಾಡ್ತೇನೆ, ನೀವು ಕಾಂಗ್ರೆಸ್ನ ಶಾಸಕರಾಗಿದ್ದೀರಿ, 3 ಸಾರಿ ಶಾಸಕರಾಗಿದ್ದೀರಿ. ಕಾಂಗ್ರೆಸ್ ಒಂದು ಶಿಸ್ತಿದೆ, ಆ ಶಿಸ್ತು ಮೀರಿ ನಾನು ಹೋಗ್ಬಾರ್ದು, ನೀವು ಹೋಗ್ಬಾರ್ದು. ನಾನು ಒಂದನ್ನ ಚಾಲೆಂಜ್ ಮಾಡ್ತೇನೆ, ನಮ್ಮ ಬಂಗಾರಪೇಟೆ ನಮ್ಮ ಸ್ನೇಹಿತರಲ್ಲಿ ಎಸ್.ಎನ್. ನಾರಾಯಣಸ್ವಾಮಿ ಅವರು ಏನಾದ್ರು ವಿರೋಧ ಪಕ್ಷದವ್ರಿಗೆ ನಾನೇನು ದುಡ್ಡು ಕಾಣಿಸ್ಕೊಟ್ಟಿದ್ದೀನಿ ಅಂತ ಹೇಳಿ ತಾವು ಹೇಳಿದ್ರಿ, ನೀವೇನ ಪ್ರೂಫ್ ಮಾಡಿಬಿಟ್ರೆ ರಾಜಕೀಯದಿಂದ ನಿವೃತ್ತಿಯಾಗಿ ನಾನು ಮನೆಯಲ್ಲಿರ್ತೇನೆ. ನಾನು ತುಂಬಾ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತ, ನಮ್ಮ ಕುಟುಂಬ ಕಾಂಗ್ರೆಸ್. ಕಾರಣಾಂತರ ಒಂದು ಸಾರಿ ನಾವು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಜೆಡಿಎಸ್ ಹೋದ್ವಿ, ಅಲ್ಲಿ ಕೂಡ ನಿಷ್ಠೆಯಿಂದ ಪಕ್ಷವನ್ನ ಕಟ್ಟಿದ್ವಿ. ಆ ಜೆಡಿಎಸ್ ಕಾಂಗ್ರೆಸ್ ಬಿಟ್ಟು ಹೋದಾಗ ಆ ಪಕ್ಷದಲ್ಲಿ ಒಬ್ಬ ಶಾಸಕನಾಗಿ ಮಾಡಿದ್ವಿ. ಶಾಸಕನಾಗುವ ಮೊದಲು ಒಂದೇ ಒಂದು ಜಿಲ್ಲಾ ಪಂಚಾಯತಿ ಆ ಸಿಂಬಲ್ ಅಲ್ಲಿ ಮಾಲೂರು ತಾಲೂಕಲ್ಲಿ ಗೆದ್ದು ಜಿಲ್ಲಾ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದ್ವಿ. ಮತ್ತೆ ನನ್ನ ಮೂಲತಃ ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಮೇಲೆ ನನ್ನ ಒಂದು ಸಿದ್ಧಾಂತ ನಮ್ಮ ಬ್ಲಡ್ ಕಾಂಗ್ರೆಸ್ ಅದನ್ನು ಹೋಗ್ತಾ ಇರೋದು. ನೀವೇನಾದ್ರೂ ನೀವು ಹೇಳಿದ್ರಲ್ಲ, ಎದ್ರೆ ಕೂತ್ರೆ ಬರೀ ಕಾಂಗ್ರೆಸ್ನ ಶಾಸಕರ ಮೇಲೆ ಟೀಕೆ ಮಾಡೋದಕ್ಕಿಂತಲೂ ಒಂದ್ ಕಡೆ ರಮೇಶ್ ಕುಮಾರ್ ಮೇಲೆ ಟೀಕೆ ಮಾಡ್ತೀರಿ, ಬಂಗಾರಪೇಟೆ ಕೋಲಾರ MLA ಅವ್ರನ್ನ ಮಾಡ್ತೀರಿ, ಅನಿಲ್ ಅವ್ರ ಮೇಲೆ ಮಾಡ್ತೀರಿ, ಎದ್ರೆ ಕೂತ್ರೆ ನಂಜೇಗೌಡರು ಅಂತೀರಿ. ದಯವಿಟ್ಟು ನೀವು 3 ಸಾರಿ ಶಾಸಕರಾಗಿದ್ರಿ, ಇದು ಒಳ್ಳೆತನ ಅಲ್ಲ. ಇನ್ನೆಲ್ಲೋ ಒಂದ್ ಕಡೆ ನಮ್ಮ ಪಕ್ಷಕ್ಕೆ ನಮ್ಮ ಲೀಡರ್ಶಿಪ್ಗೆ ವೀಕ್ ಆಗ್ತದೆ. ನೀವೇನಾದ್ರೂ ಪ್ರೂಫ್ ಮಾಡಿದ್ರೆ ನಾನು ಅವಾಗಲೇ ಹೇಳಿದೆ, ರಾಜಕೀಯದಿಂದ ನಿವೃತ್ತಿ ಆಗ್ತೀವಿ, ರಾಜಕಾರಣ ಬರಲ್ಲ. ಸಾಕು, ನನಗೆಲ್ಲ ಆಗ್ಬಿಟ್ಟಿದ್ದೀನಿ. ಮಂಡಲ ಪಂಚಾಯತಿಂದ 2 ಸಾರಿ MLA ವರೆಗೂ ಆಗಿದ್ದೀನಿ. ನಾನೇನಾದ್ರೂ ಪಕ್ಷಕ್ಕೆ ದ್ರೋಹ ಬಂದಿದ್ರೆ, ಪಕ್ಷದ ಕಾರ್ಯಕರ್ತರಿಗೆ, ಪಕ್ಷದ ಲೀಡರ್ಗಳ ದ್ರೋಹ ಬಂದಿದ್ರೆ ರಾಜಕಾರಣ ಆಗ್ಬೇಕು. ಪ್ರೂಫ್ ಮಾಡಿಬಿಟ್ರೆ ನಾಡು ಸಭರು ನಾನು ರಾಜಕೀಯದ ತುಂಬಾ ದೂರ ಆಗ್ತೀನಿ. ನಾಡು ಸಭೆಗೆ ಒಂದು ಮಾತನ್ನು ಹೇಳ್ತೇನೆ, ನೀವು 3 ಸಾರಿ MLA ಆಗಿದ್ದೀರಿ, ದಯವಿಟ್ಟು ಇದು ಮಾತಾಡ್ಬೇಡ್ರಿ. ಇದು ಮಾತಾಡೋದ್ರಿಂದ ನಿಮ್ಮ ಲೀಡರ್ಶಿಪ್ಗೆ ಎಲ್ಲೋ ಒಂದ್ ಕಡೆ ಧಕ್ಕೆ ಆಗ್ತದೆ. ಪಕ್ಷಕ್ಕೆ